ಹಾಯ್ ಹಲೋ ಗಾಯ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೋತೀನಿ. ನಾನು ಕೂಡ ಆರಾಮದಿ ಗೈಸ್. ಏನು ಗೊತ್ತಾ, ನಾನು ಇವಾಗ ಏನು ರೆಡಿಯಾಗಿ ವಿಡಿಯೋ ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಹೌದು, ನಾವಿವತ್ತು ಮಂತ್ರಾಲಯ ಶ್ರೀಶೈಲ ದೇವಸ್ಥಾನ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನಿಂಗ್ ಮಾಡಿದ್ದಾರೆ. ನಮ್ಮ ಅಂಟಿಯವ್ರು ಏನೋ ದೇವ್ರಿಗೆ ಬೇಡ್ಕೊಂಡಿದ್ರು ಅಂತ, ಸೊ ಅವ್ರ ಜೊತೆ ಹೋಗ್ಬೇಕಂತ ಹೇಳಿ ನಾವು ರೆಡಿಯಾಗಿದ್ದೀವಿ. ಅಲ್ಲಿ ನೋಡ್ರಿ ನಮ್ಮ ಅಣ್ಣನ ಮಗಳು ಹೆಂಗೆ ಕುತ್ಕೊಂಡಿದ್ದಾರೆ, ನಾನು ವಿಡಿಯೋ ಮಾಡೋದು ನೋಡ್ತಾ ಇದ್ದಾರೆ. ಅದನ್ನ ಮತ್ತೆ ಗೈಸ್, ಇವಾಗ ಇಲ್ಲಿಂದ ಜರ್ನಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಅಲ್ಲಿ ಊರ್ಲಿಂದ ಬರತ್ತಾರೆ ನಮ್ಮ ಅಂಟಿ, ಆಮೇಲೆ ಅವರೆಲ್ಲ ರಿಲೇಷನ್ಸ್ ಬರ್ತಾ ಇದ್ದಾರೆ. ಇಲ್ಲಿಂದ ನಾನು, ನನ್ನ ಹಸ್ಬೆಂಡು, ನಮ್ಮ ಅಕ್ಕನ ಮಗಳು ಹೋಗ್ತಾ ಇದ್ದೀವಿ. ರಂಜಿತಾ, ಹಾಯ್. ರಂಜುನು ಬರ್ತಾ ಇದ್ದಾಳೆ ನಮ್ಮ ಜೊತೆಗೆ. ಈಕಿ ನಮ್ಮ ದೊಡ್ಡಕ್ಕನ ಮಗಳು ನೋಡ್ರಿ. ಕಾಲೇಜ್ ಬಿಡಿಸಿ ಟೂರ್ಗೆ ಹೋಗೋಣ ಅಂದ ತಕ್ಷಣ, ದೇವಸ್ಥಾನ ನೋಡೋಣ ಅಂದ ತಕ್ಷಣ ರೆಡಿಯಾಗಿ ಬಂದಿದ್ದಾಳ್ರಿ. ಗೈಸ್ ಬರ್ರಿ ಹೆಂಗಿರುತ್ತೆ ಜರ್ನಿ ಅಂಥೇಳಿ ತೋರಿಸ್ತೀನಿ. ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಈಗ ಫಸ್ಟ್ ಮಂತ್ರಾಲಯ, ಅಲ್ಲಿಂದ ಒಂದು 4 ದೇವಸ್ಥಾನದ ಅಲ್ಲಿ ನೋಡಿಕೊಂಡು ಹಾಯ್ ಮೇಡಮ್ ಗೈಸ್ ನೋಡ್ರಿ, ಈಕಿ ನಮ್ಮ ಅಣ್ಣನ ಮಗಳ ಆಗಲೇ ತೋರಿಸಿದ್ನಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಕುಂತ್ಕೊಂಡು ಹಾಯ್ ಮಾಡ್ತಾ ಇದ್ಲ. ಈಗ ಹಾಯ್ ಮಾಡಂದ್ರೆ ಮಾಡಲ್ಲ ಅಂತಾಳ. ಹಾಯ್ ಮೇಡಮ್, ಹಾಯ್ ಮೇಡಮ್. ಹಲ್ಲು ತೋರಿಸಿ ನಿಂದು ಹೆಂಗೈತೆ ನೋಡೋಣ ಅವ್ರಿಗೆ. ನೋಡ್ರಿ ಈಕಿ ಹಲ್ಲು ನೋಡ್ರಿ, ಏನು ಮಕಾನು ತಗೊಂಡಿಲ್ಲ ನೋಡ್ರಿ, ಗಬ್ಬಿ ಹೆಂಗದಾಳ ನೋಡ್ರಿ. ಇದೆಲ್ಲ ನಮ್ಮ ಅಣ್ಣವ್ರದ್ದು ತೋಟ ಮಾಡ್ಕೊಂಡಿದ್ದಾರೆ. ಇಲ್ಲೇನೋ ಒಂಥರ ನೋಡಕ್ಕೆ ಚೆನ್ನಾಗೈತಿ. ಇದು ನೋಡ್ರಿ ನಮ್ಮ ಮನೆ ಹೆಂಡತಿ ಅತ್ತಿಗೆ ಅಂತಂದೆಲ್ಲ. ಅವರಿಗೆ ಹಾಯ್ ಬಾಯ್ ಮಾಡಿ ನಾವು ನಮ್ಮ ಜರ್ನಿನ ಮತ್ತು ಬೈಕಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಯಾಕಂದ್ರೆ ಅವರು ಸಿನ್ನೂರ ಹತ್ರ ಬರ್ತೀನಿ ಅಂತ ಹೇಳಿದ್ರು. ಹಂಗೆ ಬರ್ತಾ ಇದ್ದಂಗೆ ನಾನು ಫಸ್ಟ್ ಟೈಮ್ ನೋಡ್ರಿ ಸಿಂಧನೂರು ಸಂತಿ. ಇವತ್ತು ಕುರಿ ಸಂತಿ ಇರ್ತೈತ್ರಿ ಅಲ್ಲಿ. ಸಿಕ್ಕಾಪಟ್ಟಿ ಗದ್ದಲ ಇತ್ತು. ಇವತ್ತು ಇಷ್ಟು ದೊಡ್ಡದು ಸಂತಿ ನೋಡಿದ್ದು ನಾನು ಸಿಂಧನೂರಲ್ಲಿ. ಯಾವಾಗ ಹೋದರೂ ನಾನು ಇದು ಕುರಿದ ಸಂತಿ ಆಗ್ತದೆ ಅಂತ ಕೇಳಿದ್ದೆ, ಬಟ್ ನೋಡಿರಲಿಲ್ಲ. ಇವತ್ತು ನೋಡಿದೆ. ಹಂಗೆ ಬರ್ತಾ ಇದ್ದಂಗೆ ಗಾಡಿ ತೊಗೊಂಡು ನಮಗೋಸ್ಕರ ವೇಟ್ ಮಾಡತ್ತಿದ್ರು ನಮ್ಮ ಆಂಟಿ ಎತ್ತು. ಹೊಳ್ಳಿ ಅವ್ರೆಲ್ಲರಿಗೆ ಹಾಯ್ ಹೇಳ್ಕೊಂಡು ಗಾಡಿ ಹತ್ತಿದ್ವಿ. ಅವರ ವಿಡಿಯೋ ಮಾಡಕ್ಕಂತೀನಿ ಅಂದರು. ಹ್ಞೂ ಅಂತ ಹೇಳಿದೆ. ಹೇಳಿದ ಮೇಲೆ ಎಲ್ಲರಿಗೂ ಹಾಯ್ ಮಾಡಂತ ಹೇಳಿದೆ. ಹಂಗೆ ನಮ್ಮ ಅಂಟಿ, ಆಮೇಲೆ ಇನ್ನೊಬ್ಬರ ಎಲ್ಲರೂ ಇವರೇ ನೋಡ್ರಿ ನಮ್ಮ ಅಂಟಿ. ಒಂದು ಹೆಂಗಂದ್ರೆ ನಮ್ಮ ತಾಯಿ ಥರ ಅದಾಳಕಿನ, ಎಲ್ಲನೂ ಅವ್ರ ಹತ್ರ ಶೇರ್ ಮಾಡ್ಕೊತೀನಿ, ಅವರು ನನ್ನ ಹತ್ರ ಶೇರ್ ಮಾಡ್ಕೋತಾರೆ. ಫ್ರೆಂಡ್ಲಿ ಅದಾರ. ಅಂಥವ್ರನ್ನ ಕಳ್ಕೊಳಕ್ಕೆ ನಾ ಯಾವತ್ತೂ ಇಷ್ಟಪಡೋಂಗಿಲ್ಲ. ಹಾಗಾಗಿ ನನಗೆ ಅವ್ರು ಒಂದು ಸೆಕೆಂಡ್ ತಾಯಿ ಥರ. ಅವ್ರ ಜೊತೆ ನಾವು ಹಂಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಅವರೇ ಕರ್ಕೊಂಡು ಹೊಂಟಿರೋದು. ಮತ್ತು ₹1 ಖರ್ಚು ಮಾಡಿಸ್ಲಿಲ್ಲ ಅವ್ರು ನಮ್ಮ ಹತ್ರ. ಹೇಳ್ಬೇಕಂದ್ರೆ ಮಗಳಕ್ಕಿಂತ ಹೆಚ್ಚಿಗೆ ನೋಡ್ಕೋತಾರೆ. ಹಂಗೆ ದಾರಿಯಲ್ಲಿ ಒಂದು ದೇವಸ್ಥಾನ ಬೆಟ್ಟ ಹತ್ರಿ. ಅಲ್ಲಿ ಹೋಗಿ ಫಸ್ಟ್ ಎಂಟ್ರೆನ್ಸ್ ಗಾಡಿಗೆ ಪೂಜೆ ಮಾಡಿಕೊಂಡು, ಮತ್ತು ನಮ್ಮ ಅಂಟಿ, ಇನ್ನೊಂದು ಅಂಟಿ ಅದ ರೀ, ಅವ್ರು ನಮ್ಮ ದೊಡ್ಡ ಅಂಟಿ ಅವ್ರ ತಂಗಿ, ಅವರ ಕುಂಕುಮ ತೊಗೊಂಬಂದು ಕೊಟ್ಟರು. ಕುಂಕುಮ ಹಂಚ್ಕೊಂಡು ಮತ್ತು ಜರ್ನಿ ಸ್ಟಾರ್ಟ್ ಮಾಡೀವಿ. ಅಲ್ಲಿ ಹೋಗ್ತಾ ಇದ್ದಂಗೆ ಇದು ನೋಡ್ರಿ ಉರ್ಕುಂದಿ ಈರಣ್ಣ ಅಂತ ಹೇಳಿ ಕೇಳಿರ್ತೀರಿ ನೀವು. ಭಾಳ ಪವರ್ಫುಲ್ ದೇವ್ರು, ಭಾಳ ಅಂದ್ರೆ ಭಾಳ ಪವರ್ಫುಲ್ ದೇವ್ರು. ನಾನಿದ್ದು ಒಂದು 3-4 ವರ್ಷದ ಹಿಂದ್ಗಡೆ ನೋಡಿದ್ದೆ. ಆವಾಗ ಗುಡಿ ಕಟ್ಟಾಕ ಕುಂತಿದ್ರು. ಈಗಂತೂ ಸಿಕ್ಕಾಪಟ್ಟಿ ದೊಡ್ಡ ಗುಡಿ ಕಟ್ಟ್ಯಾರ್ರಿ. ಆವಾಗೆಲ್ಲ ಲೈನಲ್ಲಿ ಕ್ಯೂ ಹಚ್ಚಿ ಹೋಗ್ಬೇಕಿತ್ತು, ಪಾಳೆ ಹಚ್ಕೊಂಡು. ಈಗ ಏನಂತ ಹೇಳಿದ್ರೆ ನಾವು ಒಂಥರ ಮೆಟ್ಲ್ ಥರ ಮಾಡಿದ್ದಾರೆ, ಅಲ್ಲಿಂದ ಹೋಗ್ಬೋದು. ಈಗ ಅಷ್ಟೊಂದೇನು ರಶ್ ಆದರೂ ಕೂಡ ಅಷ್ಟು ಕಿರಿಕಿರಿ ಅನ್ಸಂಗಿಲ್ಲ ದರ್ಶನ ಮಾಡೋಕೆ. ಗುಡಿ ಅಂತೂ ಸಿಕ್ಕಾಪಟ್ಟಿ ದೊಡ್ಡದು ಕಟ್ಟಿದ್ರೆ. ಹಂಗೆ ಅಲ್ಲಿ ನಾವು ಈರಣ್ಣನ ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ವಿ. ಅಲ್ಲಿ ಗುಡಿ ಒಳಗೆ ಹೂವತ್ತು ಕೊಟ್ಟಿರ್ತಾರಲ್ರಿ, ಅದನ್ನ ಏನೋ ಮನೆಗೆ ತೊರಂಗಿಲ್ಲ ಅಂತ. ಯಾಕಂದ್ರೆ ಹುರ್ಕುಂದಿ ಈರಣ್ಣ ಅಂತ ಹೇಳಿದ್ರೆ ಭಾಳ ದೊಡ್ಡ ದೇವ್ರಂತ, ಪವರ್ಫುಲ್ ದೇವ್ರಂತ. ಹಾಗಾಗಿ ಅಲ್ಲಿಂದ ಏನೂ ತೊಗೊಂಬರ್ಬಾರ್ದು ನಾವು, ಯಾಕಂದ್ರೆ ನಾನ್ ವೆಜ್ ತಿಂತೀವಲ್ಲ. ಹಾಗಾಗಿ ನಾನು ಅದೇ ದೇವ್ರಿಗೆ ನಂಗೆ ಕೊಟ್ಟಿರೋದು ಹೂವು ಎಲ್ಲ ಅಲ್ಲಿ ಹೊರಗಡೆ ಆಕಳ ಇತ್ತು, ಅದಕ್ಕೆ ಹಾಕಿಬಿಟ್ಟು ನಮಸ್ಕಾರ ಮಾಡ್ಕೊಂಡು ಮತ್ತು ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಮುಂದೆ ಬಂದಮೇಲೆ ಏನು ಹೇಳಿದ್ರು, ನಾಷ್ಟ ಮಾಡೋಣ ಅಂತ ಹೇಳಿ ನಮ್ಮ ಅಂಟಿಯರು ಹೆಂಗಾದರೂ ಬುತ್ತಿ ಕಟ್ಕೊಂಬಂದಿದ್ರೆ. ಅಲ್ಲಿ ಒಂದು ಸಣ್ಣ ದೇವಸ್ಥಾನ ಐತ್ರಿ, ದೇವ್ರಿಗೆ ಕೈ ಮುಗಿದು ಮತ್ತು ನಾಷ್ಟ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಜೋಕ್ ಮಾಡಿಕೊಂಡು ಒಂಥರ ಖುಷಿಯಾಗಿತ್ತು ಜರ್ನಿ. ನೋಡಿರಿ ನಮ್ಮ ಅಂಟಿ ಬದ್ನಿಕಾಯಿ ಎಣ್ಗಾಯಿ, ಆಮೇಲೆ ಹೆಸರು ಕಾಳು ಪಲ್ಯ, ಶೇಂಗಾ ಪುಡಿ, ಇದೇನು ಶೇಂಗಾ ಹೋಳ್ಗೆ, ಕಟಕ್ ರೊಟ್ಟಿ, ಆಮೇಲೆ ಒಂದು 2-3 ಥರ ಚಟ್ನಿ ಏನೇನೋ ಮಾಡ್ಕೊಂಬಂದಿದ್ರೆ. ಭಾಳ ಚೆನ್ನಾಗಿ ಮಾಡ್ಕೊಂಬಂದಿದ್ರೆ. ಬೆಳಗಿನ ಜಾವ 4 ಗಂಟೆಗೆ 3 ಗಂಟೆಗೆ ಎದ್ದು ಅಡುಗೆ ಮಾಡ್ಕೊಂಬಂದಾರ ಅವ್ರು. ನಾನಂತರೂ ಏನಿಲ್ಲ, ಇಲ್ಲಿ ಬೇರೆ ಕಡೆಗೆ ಇದ್ನಲ್ಲ, ನಾನು ಅಲ್ಲೇ ಇದ್ದರೆ ಮಾಡ್ಕೊಂಡು ಹೋಗ್ತಿದ್ದೆ. ಆದರೆ ನಾನು ಸ್ವಲ್ಪ ಇಲ್ಲಿ ನಮ್ಮ ಇನ್ನೊಬ್ರು ಅಣ್ಣವ್ರ ಮನೇಲಿದ್ದೆ. ಹಾಗಾಗಿ ನಾನು ಏನು ಅಡುಗೆ ಮಾಡ್ಕೊಂಡು ಹೋಗಿರಲಿಲ್ಲ, ಎಲ್ಲ ಅಂಟಿನ ಮಾಡ್ಕೊಂಬಂದಿದ್ರು. ಅಲ್ಲಿಂದ ಊಟ ಮಾಡ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು ನಾವು ಮಂತ್ರಾಲಯಕ್ಕೆ ಬಂದೀವಿ. ಮಂತ್ರಾಲಯಕ್ಕೆ ಬಂದಮೇಲೆ ಏನೋ ಒಂಥರ ಸಿಕ್ಕಾಪಟ್ಟಿ ಖುಷಿ ಆಕೈತೆ ನೋಡ್ರಿ. ಮಂತ್ರಾಲಯ ನೋಡಿದ್ರೆ ನಾನು ರಂಜುನ್ ಕೇಳಾದಿದ್ದೆ, ಹೆಂಗೆ ಅನ್ಸಾಕತ್ತಿತ್ತು ರಂಜು ನಿಂಗೆ ಫಸ್ಟ್ ಟೈಮ್ ಬಂದಿಯಲ್ಲ ಮಂತ್ರಾಲಯಕ್ಕೆ ಅಂಥೇಳಿ. ನಂಗಂತೂ ಜಗ್ಗಿ ಖುಷಿ ಆಗಕತ್ತಿತ್ತು ಅಂತ ಹೇಳತ್ತಿದ್ಲ. ಹಂಗಮೇಲೆ ಏನಂದ್ರೆ ನಮ್ಮ ಗುಂಡಾರಿ ಇವನು ಅಂಬರೀಷ್ ಅಂತ ಹೇಳಿ, ಇವಂಗೆ ನಾವು ಗುಂಡ ಅಂತಲೇ ಕರಿತೀವಿ, ಎಲ್ಲರೂ ಕರಿತೀವಿ, ಹಂಗೆ ಕರಿತಾರೆ.
ಅವರು ಹೇಳತ್ತಿದ್ರೆ ನಾ ಯಾವಾಗೂ ಬರ್ತೀನಿ ರೂಪಾಯಿ ಇಲ್ಲಿ ನಂಗೇನೋ ಒಂಥರ ಮಂತ್ರಾಲಯಕ್ಕೆ ಬಂದ್ರೆ ಪಾಸಿಟಿವ್ ಎನರ್ಜಿ ಬರ್ತೈತೆ ಅಂತ ನಾ ಯಾವಾಗಲೂ ಹೋಗ್ತೀನಿ ಮಂತ್ರಾಲಯಕ್ಕೆ. ನಾ ಭಾಳ ಹೋಗ್ತೀನಿ ಅಂದ್ರೆ ನಾನು ವೀಡಿಯೋ ಯಾವತ್ತೂ ಮಾಡ್ಕೊಂಬರಂಗಿಲ್ಲ. ಭಾಳಕ್ಕೆ ಹೋಗಿದ್ದು ಯಾವಾಗಾದರೂ ಒಂದ್ಸತಿ ಹೋದಾಗ ನನಗೆ ಮೈಂಡ್ ಚಲೋ ಇತ್ತಂದ್ರೆ ವೀಡಿಯೋ ಮಾಡ್ಕೊಂಬಂದಿರ್ತೀನಿ. ಏನೋ ಒಂಥರ ರಾಯರ ಹತ್ರ ಹೋದ್ರೆ ಫುಲ್ ಖುಷಿ. ಅದೇನಂತಾರಲ್ರಿ, ಎಷ್ಟೇ ನೋವಿದ್ರು ಮರಿತೀರಂತಾರಲ್ಲ, ಅದು ಸುಳ್ಳಾಗೋಂಗಿಲ್ಲ. ಮತ್ತು ದೇವ್ರ ದರ್ಶನ ಮಾಡ್ಕೊಂಡು ಅದೆಲ್ಲ ವ್ಯೂ ನೋಡಿದ್ವಿ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಮಂತ್ರಾಲಯ ನೋಡ್ರಿ, ಅದೇನಂತಾರಲ್ಲ ಸ್ವರ್ಗ ಇಲ್ಲ ಅಂತ ಕೇಳಿದ್ರೆ ನಾವು ಭೂಮಿ ಮೇಲೆ ಐತೆ ಅಂತ ಹೇಳ್ತಾರಲ್ರಿ, ಇಂಥಲ್ಲಿ ಹೋಗಿ ನೋಡಿದ್ರೆ ನಿಮಗೆ ನಿಜವಾಗ್ಲೂ ಭೂಮಿ ಮೇಲೆ ಐತೆ ಅಂತ ಹೇಳಿ ಪ್ರೂವ್ ಆಗ್ತೈತಿ. ಯಾಕಂದ್ರೆ ಅಲ್ಲಿ ದೇವರು ಕೂಡ ಅಷ್ಟೇ ಸಂಪಾಗಿರ್ತೈತಿ. ಆಮೇಲೆ ನಮ್ಮ ಮನಸ್ಸಿಗೂ ಸಮಾಧಾನ ಆಕೈತಿ. ಹಾಗಾಗಿ ಯಾರಾದರೂ ಹೋಗ್ಬೇಕನ್ನೋರಿದ್ರೆ ಮಿಸ್ ಮಾಡ್ದೆ ಜಲ್ದಿ ಹೋಗ್ರಿ. ನಿಮ್ಗೆ ರಾಯರ ದರ್ಶನ ಸಿಗ್ಬೇಕು, ಒಳ್ಳೇದಾಗಬೇಕಂದ್ರೆ ಕಾಯ್ಕೊಂಡು ಕುತ್ಕೋಬೇಡ್ರಿ, ಇವತ್ತು ಹೋಗೋಣ ನಾಳೆ ಹೋಗೋಣ ಅಂಥೇಳಿ. ರಾಯರು ಯಾವತ್ತಿದ್ರು ಭಕ್ತರು ಬರ್ತಾರಂತ ಕಾಯ್ತಿರ್ತಾರಂತ. ಹಾಗಾಗಿ ಯಾವುದೇ ಅಡೆತಡೆ ಬರ್ತವ್ರಿಗೆ ಹೋಗ್ಬೇಕಂದ್ರೆ ಎಲ್ಲ ಅಡೆತಡೆಗಳನ್ನ ಹಿಂದಿಟ್ಟು ದೇವ್ರ ದರ್ಶನಕ್ಕೆ ಹೋಗ್ರಿ, ರಾಯರ ದರ್ಶನಕ್ಕೆ. ನಿಜವಾಗ್ಲೂ ಒಳ್ಳೇದಕ್ಕೈತಿ. ಕಷ್ಟದಾಗ ಅದಾರಂದ್ರೆ ರಾಯರು ಯಾವತ್ತೂ ಕೈ ಬಿಡೋಂಗಿಲ್ಲ. ನನಗೆ ನನ್ನ ಜೀವನದಾಗ ಎಕ್ಸ್ಪೀರಿಯೆನ್ಸ್ ಆಗೈತೆ ರೀ, ಭಾಳ ಎಕ್ಸ್ಪೀರಿಯೆನ್ಸ್ ಆಗಿವೆ. ಅದನ್ನು ಒಂದು ಲಾಗ್ ಮಾಡಿ ಹೇಳ್ತೀನಿ ನಿಮ್ಗೆ. ನೋಡಿರಿ, ಹಂಗೆ ಒಳಗಡೆ ಗುಡಿ ನೋಡ್ತಾ ಇದ್ದಂಗೆ, ರಾಯರದ್ದು ಒಳಗಡೆ ಮಠ ನೋಡ್ತಿದ್ದಂಗೆ ಏನೋ ಒಂಥರ ಖುಷಿ ಆಯ್ತು. ಅಲ್ಲಿಂದ ರಾಯರ ದರ್ಶನ ಮಾಡ್ಕೊಂಡು ಚೆನ್ನಾಗಿ ದರ್ಶನ ಆತ ಹೊರಗೆ ಬಂದ್ವಿ. ಆಮೇಲೆ ಇನ್ನೊಂದು ಏನಂದ್ರಿ, ಇಲ್ಲಿ ಬ್ಯಾಕ್ ಸೈಡ್ ನೀವು ನೋಡಿರ್ತೀರಿ ರಾಯರಿಗೆ ಇದು ಐತಲ್ರಿ, ಅದ್ರ ಪಕ್ಕದಲ್ಲಿ ಈ ಥರ ತೋಟ ಮಾಡಿದಾರೆ. ಇದು ಬರೀ ತುಳಸಿ ತೋಟ ಅಷ್ಟೇ ಐತ್ರಿ. ಒಂದು ಅರ್ಧ ಎಕರೆ ಹೊಲದಷ್ಟು ತುಳಸಿದ ಗಿಡ ಹಚ್ಚಿದ್ರೆ. ಹಂಗೆ ರಂಜು ಏನಿಲ್ಲ, ಫಸ್ಟ್ ಟೈಮ್ ಬಂದು ನೆಂಟಿ ಒಂದು ಫೋಟೋ ಕೊಡಿಸಿ ರಾಯರ್ದು ಅಂತ ಹೇಳಿದ್ರೆ, ಆಕೆ ಹಾಸ್ಟೆಲಾಗಿ ಇಟ್ಕೊಳಕ್ಕೆ ಬೇಕಾಗಿತ್ತು. ಹಾಗಾಗಿ ಒಂದು ಸಣ್ಣದು ಒಂದು ರಾಯರ್ದು ಫೋಟೋ ಕೊಡಿಸಿದೆ. ರಂಜುಗೆ ನನ್ನ ರಾಯರ್ ಫೋಟೋ ಕೊಡಿಸಿದ್ದಕ್ಕೆ ಸಿಕ್ಕಾಪಟ್ಟಿ ಖುಷಿ ಆಕೈತ್ರಿ. ಆಕೆ ಖುಷಿ ನೋಡಿ ನನಗೂ ಖುಷಿ ಆಯ್ತು. ಹಂಗೆ ಮುಂದೆ ಬರ್ತಾ ಇದ್ದಂಗೆ ಗುಂಡ ಸೃಷ್ಟಿ ಫೋಟೋ ತೆಗಿಯಾಕತ್ತಿದ್ದ. ನೋಡ್ರಪ್ಪ ಎಷ್ಟು ಚಂದ ಬರತ್ತಾವ ಫೋಟೋ ಅಂತ ಹೇಳ್ದೆ. ಅದಕ್ಕೆ ನಾನೇನು ಹೇಳಿದೆ, ನಂದು ಒಂದೆರಡು ಫೋಟೋಸ್ ತೆಗಿ ಅಂತ ಹೇಳಿದೆ ಗುಂಡಂಗೆ. ಅವ್ನು ನಮ್ಮ ಒಂದೆರಡು ಫೋಟೋಸ್ ತೆಗ್ದ. ಹಂಗೆ ರಾಯರ್ದ ದರ್ಶನ ಕಂಪ್ಲೀಟ್ ಆಯ್ತು ರೀ, ಮೈಂಡ್ ರಿಲೀಫು ಆಯ್ತು. ಹಂಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಯಾಕಂತ ಹೇಳಿದ್ರೆ ಇದು ಇನ್ನೂ ಒಂದು 2-3 ದೇವಸ್ಥಾನ ನೋಡಿವ್ರಿ. ಈ ವಿಡಿಯೋದಲ್ಲಿ ನಾನು ಏನಾದರೂ ಅದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ರೆ ಲೆಂತಿ ಆಗುತ್ತಾ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಇನ್ನೂ ಹೊಸ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.